ಅಹಿಂಸ ಮೂಲ ಪರಮಧರ್ಮಂ ಜೈನಂ ಜಗತಿ ಪೂಜಿತ. ಎಲ್ಲರಿಗೂ ಜೈ ಜಿನೇಂದ್ರಗಳು. ನಾನಿವತ್ತು ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ಜಿನಮಂದಿರ ಹಾಗೂ ದಕ್ಷಿಣ ಭಾರತದಲ್ಲಿ ಜೈನರ ಶ್ರದ್ಧಾ ಕೇಂದ್ರವಾಗಿರುವ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ನಾವು ಇರುತ್ತಿದ್ದೇವೆ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಈ ಲಕ್ಷ್ಮೇಶ್ವರದಲ್ಲಿರುವ ಶಂಖ ಜಿನಾಲಯದ ಸಂಕ್ಷಿಪ್ತ ಇತಿಹಾಸ ಹಾಗೂ ಜಿನಮಂದಿರದ ದರ್ಶನವನ್ನ ಮಾಡಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಮಧ್ಯದಲ್ಲಿ ಏನಾದರೂ ತಪ್ಪಾದರೆ ತಾವೆಲ್ಲರೂ ಆ ತಪ್ಪನ್ನ ಕ್ಷಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಜಿನಾಲಯದ ಇತಿಹಾಸವನ್ನ ತಿಳಿಯೋಣ ಬನ್ನಿ. ಈ ಜಿನಾಲಯವು ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ಚಾಲುಕ್ಯರ ದೊರೆಯಾದ ಇಮ್ಮಡಿ ಪುಲಕೇಶಿ ದಕ್ಷಿಣ ಪಥೇಶ್ವರ ಎಂದು ಪ್ರಸಿದ್ಧವಾಗಿರುವ ಕನ್ನಡ ರಾಜ್ಯದ ಉಳಿವಿಗಾಗಿ ಹೋರಾಡಿದ ಇಮ್ಮಡಿ ಪುಲಕೇಶಿಯವರು ಈ ಶಂಖ ಜಿನಾಲಯವನ್ನ ಕಟ್ಟಿಸಿರುತ್ತಾರೆ. ಈ ಜಿನಾಲಯ ಕಟ್ಟಡಕ್ಕಾಗಿ ಇಮ್ಮಡಿ ಪುಲಕೇಶಿಯವರು ಹಡಗಿಲೆ ಎಂಬ ಗ್ರಾಮವನ್ನ ಹುಮ್ಲಿಗೆ ಕೊಟ್ಟು ಈ ಜಿನಾಲಯವನ್ನ ಕಟ್ಟಿರಿಸುತ್ತಾರೆ. ಈ ಜಿನಾಲಯಕ್ಕೆ ಶಂಖ ಬಸದಿ ಎಂದು ಕೂಡ ಹೆಸರಿದೆ. ಈ ಜಿನಾಲಯಕ್ಕೆ ಶಂಖ ಬಸದಿ ಎಂದು ಹೆಸರು ಏಕೆ ಬಂತಂತಂದ್ರೆ ಭಗವಾನ್ ಶ್ರೀ ನೇಮಿನಾಥ ತೀರ್ಥಂಕರರು ವಿರಾಜಮಾನರಾಗಿದ್ದಾರೆ. ಭಗವಾನ್ ಶ್ರೀ ನೇಮಿನಾಥ ತೀರ್ಥಂಕರರ ಚಿಹ್ನೆ ಶಂಖವಾಗಿರುವ ಕಾರಣದಿಂದಾಗಿ ಈ ಜಿನಾಲಯಕ್ಕೆ ಶಂಖ ಬಸದಿ ಎಂದು ಕರೆಯುತ್ತಾರೆ. ಈ ಜಿನಾಲಯದ ವಾಸ್ತುಶಿಲ್ಪವನ್ನ ನೋಡೋಣ, ತಿಳಿಯೋಣ ಬನ್ನಿ. ಸಂಕ್ಷಿಪ್ತ ಇತಿಹಾಸ ತಿಳಿಯೋದಾದರೆ ಈ ಸ್ಥಳ ಈಗ ಲಕ್ಷ್ಮೇಶ್ವರ ಅಂತ ಕರೀತೇವೆ. ಈ ಲಕ್ಷ್ಮೇಶ್ವರ ಇದೀಗ ತಾಲೂಕು ಆಗಿದೆ, ಗದಗ ಜಿಲ್ಲೆಯ ಒಂದು ತಾಲೂಕಾಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಈ ಸ್ಥಳಕ್ಕೆ ಪುಲಗೇರಿ 300 ಎಂದು ಹೆಸರಿತ್ತು. ಆ ಪುಲಗೇರಿ 300ರಲ್ಲಿ ಸುಮಾರು 700ಕ್ಕೂ ಹೆಚ್ಚು ಜಿನಾಲಯಗಳು ಇದ್ದು ಎಂದರೆ ನಾವು ನಂಬಲಿಕ್ಕೆ ಸಾಧ್ಯವಿಲ್ಲ. ಆದರೆ ವಿಪರ್ಯಾಸವೇನಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಇದೀಗ 2 ಜಿನಾಲಯಗಳು ಈ ಲಕ್ಷ್ಮೇಶ್ವರದಲ್ಲಿ ನಾವು ದರ್ಶನ ಮಾಡಲಿಕ್ಕೆ ಲಭ್ಯವಿದೆ. ಈಗ ಈ ಶಂಖ ಜಿನಾಲಯದ ವಾಸ್ತುಶಿಲ್ಪ ಹಾಗೂ ತೀರ್ಥಂಕರರ ದರ್ಶನವನ್ನ ಮಾಡಿಸುತ್ತೇನೆ. ಬನ್ನಿ ಹೋಗೋಣ, ನೋಡೋಣ. ಶ್ರೀಮನ್ನಮ್ರ ಸುರೇಂದ್ರ ಮುಕುಟ ಪ್ರದ್ಯೋತರತ್ನ. ಈ ದಕ್ಷಿಣ ಭಾಗದಲ್ಲಿ ಜಿನಮಂದಿರದ ಶಿಲ್ಪವನ್ನು ನೋಡಿದರೆ ಈ ಶಿಲ್ಪವು 6ನೇ ಶತಮಾನದ ಚಾಲುಕ್ಯರ ಶಿಲ್ಪ ಎಂದು ನಾವು ಈ ಶಿಲ್ಪಗಳನ್ನು ನೋಡಿದರೆ ತಿಳಿಯಬಹುದು. ಇದೀಗ ನೀವು ನೋಡ್ಬೋದು, ಈ ಜಿನಮಂದಿರದ ದಕ್ಷಿಣ ಭಾಗದಲ್ಲಿ ಈ ತರಹದ ಮೈಥುನ ಶಿಲ್ಪಗಳನ್ನ ನೀವು ನೋಡ್ಬೋದು. ಮೈಥುನ ಶಿಲ್ಪಗಳು ಮಂದಿರದ ಸುತ್ತಮುತ್ತಲು ಇರುವುದು ಅತ್ಯಂತ ಕಡಿಮೆ. ಅದರಲ್ಲೂ ಜಿನಮಂದಿರದಲ್ಲಿ ಇರುವುದು ಅತ್ಯಂತ ಕಡಿಮೆ ಜಿನಮಂದಿರಗಳಲ್ಲಿ ಈ ತರಹದ ಮೈಥುನ ಶಿಲ್ಪಗಳನ್ನ ನಾವು ನೋಡ್ಬೋದು. ಈ ತರಹದ ಮೈಥುನ ಶಿಲ್ಪಗಳನ್ನು ನೋಡಿದಾಗ ತಮಗಲ್ಲಿ ತಲೆಯಲ್ಲಿ ಒಂದಿಷ್ಟು ಗೊಂದಲಗಳು ಆಗಿರ್ಬೋದು. ಈ ತರಹದ ಮೈಥುನ ಶಿಲ್ಪಗಳು ಜಿನಮಂದಿರದ ಗೋಡೆಗಳಲ್ಲಿ ಏಕಿದೆ ಅಂತ ನಾನು ನೆನಪುಗಳನ್ನು ನೋಡಿದಾಗ ನನ್ನ ತಲೆಯಲ್ಲಿ ಒಂದಿಷ್ಟು ಗೊಂದಲಗಳಾದವು. ಆ ಗೊಂದಲಗಳನ್ನು ಚರ್ಚೆ ಮಾಡಿದಾಗ ನನಗೆ ತಿಳಿಯಿತು, ಈ ತರಹದ ಮೈಥುನ ಶಿಲ್ಪಗಳನ್ನು ಜಿನಮಂದಿರದಲ್ಲಿ ನಾವು ಏಕೆ ಕಾಣಬಹುದು ಅಂತಂದ್ರೆ ಈ ಮೈಥುನವನ್ನು ಬಿಟ್ಟು ಈ ಲೋಭ, ಕ್ರೋಧ, ದ್ವೇಷ, ಮದ, ಎಲ್ಲವನ್ನು ಬಿಟ್ಟು ತ್ಯಜಿಸಿ ಜಿನಮಂದಿರದ ಒಳಗೆ ನೇಮಿನಾಥ ತೀರ್ಥಂಕರರ ದರ್ಶನಕ್ಕೆ ನಾವು ಹೋಗಬೇಕೆಂಬುದು ತಿಳಿಯತಕ್ಕದ್ದು. ಹಾಗೂ ಇಂದಿನ ಕಾಲಘಟ್ಟದಲ್ಲಿ ಯಾವ ತರವಾಗಿ ಲೈಂಗಿಕ ಸಂಪರ್ಕವನ್ನು ಹೊಂದಬೇಕೆಂದು ಜನರಿಗೆ ತಿಳಿಯುತ್ತಿರಲಿಲ್ಲ. ಆದ ಕಾರಣದಿಂದಾಗಿ ಈ ತರಹದ ಶ್ರದ್ಧಾ ಕೇಂದ್ರಗಳಲ್ಲಿ ಮೈಥುನ ಶಿಲ್ಪಗಳನ್ನು ನಾವು ನೋಡಬಹುದು ಎಂಬುದು ಇತಿಹಾಸಕಾರರ ಒಂದು ಸಂಕ್ಷಿಪ್ತ ಉತ್ತರವಾಗಿದೆ. ಈಗ ನೀವು ನೋಡ್ಬೋದು, ಆದರೆ ಈಗಿನ ಕಾಲಘಟ್ಟದಲ್ಲಿ ಈ ತರಹದ ಮೈಥುನ ಶಿಲ್ಪಗಳನ್ನು ಒಪ್ಪಿಕೊಳ್ಳಲಾರದೆ ನಮ್ಮ ಜನರು ಈ ತರಹದ ಮೈಥುನ ಶಿಲ್ಪಗಳನ್ನು ನಾಶ ಮಾಡಿರುವುದನ್ನು ಕೂಡ ಈ ಜಿನಮಂದಿರದಲ್ಲಿ ನಾವು ನೋಡ್ಬೋದು. ಇದೆಲ್ಲವೂ ಕೂಡ ಈ ಜಿನಮಂದಿರ ಸುತ್ತಮುತ್ತಲೂ ಮೈಥುನ ಶಿಲ್ಪಗಳು. ಹಾಗೆ ಈ ಆನೆಯ ಶಿಲ್ಪವನ್ನು ಅತಿ ಸುಂದರವಾಗಿ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಬನ್ನಿ, ಇಲ್ಲಿ ನೀವು ನೋಡ್ಬೋದು, ಚಾಲುಕ್ಯರ ಶೈಲಿಯಲ್ಲಿ ವಾಸ್ತುಶಿಲ್ಪವನ್ನು ನೋಡಬಹುದು. ಇದು ಹಂತದಲ್ಲಿ ಜೀರ್ಣೋದ್ಧಾರವಾದ ಜಿನಮಂದಿರವಾಗಿದೆ. ಇದೀಗ ನೀವು ನೋಡಬಹುದು, ಇಲ್ಲಿ ಈ ಮೂರ್ತಿಯನ್ನು ನೋಡಿದರೆ ಮಸ್ತಕ ಬೇರೆ ರೀತಿಯಾಗಿದೆ, ಹಾಗೆ ಮಸ್ತಕದ ಕೆಳಗಿನ ಭಾಗವು ಬೇರೆ ರೀತಿಯಾಗಿದೆ. ಬೇರೆ ಬಸದಿ ಅಲ್ಲಿರುವ ಸಿಕ್ಕಿರುವ ಮೂರ್ತಿಗಳ ತುಂಡನ್ನು ಈ ಬಸದಿಯಲ್ಲಿ ಸೇರಿಸಿ ಒಂದು ವಿಭಿನ್ನ ತರವಾದ ಶಿಲ್ಪವನ್ನು ನಾವು ನೋಡ್ಬೋದು. ಇದೀಗ ನೀವು ನೋಡ್ಬೋದು, ಈ ಯಕ್ಷಿಯ ಮಸ್ತಕದ ಕೆಳಗಿನ ಭಾಗಕ್ಕೆ ತೀರ್ಥಂಕ ಮುಖವನ್ನ ಹಚ್ಚಿರ್ತಾರೆ. ಇದಿಷ್ಟು ಶಂಖ ಜಿನಾಲಯದ ಹೊರಗಿನ ಹಾಗೂ ವಾಸ್ತುಶಿಲ್ಪದ ಇತಿಹಾಸವಾದರೆ, ಇದೀಗ ನಾವು ಜಿನಮಂದಿರದ ದರ್ಶನವನ್ನ ಮಾಡೋಣ. ಅದರ ಜೊತೆಗೆ ತಮಗೆಲ್ಲರಿಗೂ ತಿಳಿದಿರಲಿ, ಕನ್ನಡದ ಮಹಾನ್ ಕವಿ ಪಂಪ
ತನ್ನ ಮಹಾಕಾವ್ಯವಾದ ಪಂಪ ಭಾರತವನ್ನು ಇದೇ ಜಿನಾಲಯದ ಉತ್ತರ ಭಾಗದಲ್ಲಿ ಕುಳಿತುಕೊಂಡು ಬರೆದಿರುವುದಕ್ಕೆ ಉಲ್ಲೇಖವಿದೆ ಎಂದು ತಿಳಿಯುತ್ತಾ ಆ ಜಾಗವನ್ನು ತಮಗೆಲ್ಲರಿಗೂ ತೋರಿಸುತ್ತೇನೆ. ಬನ್ನಿ, ಇದೀಗ ನಾವು ಜಿನಮಂದಿರದ ದರ್ಶನವನ್ನ ಮಾಡೋಣ. ಕಾಣುವುದು ಮಾನಸ್ತಂಭದಲ್ಲಿ ನಾನು ಎಲ್ಲವನ್ನು ಈಶ್ವರ ಸಪ್ತೈತೆ ಸಕಲಾಚಿತ ಗಣಭೃತಃ ಕುರ್ವಂತು ತೇ ಮಂಗಲಂ ಬಿಟ್ಟು ಜಿನಮಂದಿರಕ್ಕೆ ಒಳಗೆ ಹೋಗಬೇಕೆನ್ನುವುದು ಒಂದು ಕಲ್ಪನೆ ಇದೆ. ಇದೀಗ ಹೋಗಿ ಜಿನಮಂದಿರದಲ್ಲಿ ಒಟ್ಟು 3 ಬಾಗಿಲುಗಳಿವೆ. ಉತ್ತರ ಬಾಗಿಲ, ದಕ್ಷಿಣ ಬಾಗಿಲ ಹಾಗೂ ಪೂರ್ವ ಬಾಗಿಲ. ಇದೀಗ ನಾವು ಪೂರ್ವ ಬಾಗಿಲಿನಿಂದ ಹೋಗ್ತಿದ್ದೇವೆ. ಬನ್ನಿ. ಜಿನಮಂದಿರದ ಪೂರ್ವ ಬಾಗಿಲಿನಿಂದ ಪ್ರವೇಶವನ್ನ ಮಾಡಿದರೆ ಬನ್ನಿ. ಇದೀಗ ನೀವು ನೋಡಬಹುದು, ಜಿನಮಂದಿರದ ಎಡಭಾಗದಲ್ಲಿ ಎಡಗೋಡೆ ಶಾಸನ ಎಂದು ಕರಿಬಹುದು. ನಾವಿದೀಗ ನೋಡಬಹುದು, ಎಡಗೋಡೆ ಶಾಸನವೆಂದು ಈ ಶಾಸನವನ್ನ ಕರೆಯುತ್ತಾರೆ. ಇತಿಹಾಸಕಾರರು ಕೇಳಿದಾಗ ಈ ಶಾಸನದಲ್ಲಿಯೇ ಈ ಜಿನಮಂದಿರದ ನಿರ್ಮಾಣವಾಗಿದ್ದು ಉಲ್ಲೇಖವಿದೆ. ಈ ಜಿನಾಲಯವು 6ನೇ ಶತಮಾನದಲ್ಲಿ ಇಮ್ಮಡಿ ಪುಲಿಕೇಶಿ ಅವರು ನಿರ್ಮಾಣವಾಗಿರುವುದಕ್ಕಾಗಿ ಈ ಜಿನಮಂದಿರದ ಎಡಗೋಡೆ ಶಾಸನ ಕಾರಣವಾಗಿದೆ. ಈ ಎಡಗೋಡೆ ಶಾಸನದಲ್ಲಿ ನಾವು ನೋಡಬಹುದು. ಹಾಗೆ ಇದೇ ತರವಾಗಿ ಕಂಬದ ಶಾಸನಗಳನ್ನ ಕೂಡ ನಾವು ಈ ಜಿನಮಂದಿರದಲ್ಲಿ ನೋಡಬಹುದು. ಈ ಶಾಸನವನ್ನು ನೋಡಿದಾಗ ಇತಿಹಾಸಕಾರರು ಹೇಳಿದ ಹಾಗೆ 6ನೇ ಶತಮಾನದಲ್ಲಿ ಈ ಜಿನಮಂದಿರವು ನಿರ್ಮಾಣವಾಗಿದ್ದು, ಹಾಗೆ ಇದೇ ರೀತಿಯಾಗಿ ಬಲಗೋಡೆ ಶಾಸನಗಳು ಹಾಗೂ ಕಂಬದಲ್ಲಿ ಶಾಸನಗಳನ್ನ ಮಾಡಿಸುವುದು ಹಿಂದಿನ ಕಾಲದ ವಾಸ್ತುಶಿಲ್ಪವನ್ನ ನಾವು ನೋಡಬಹುದು. ಹಿಂದಿನ ಕಾಲದಲ್ಲಿ ಇದು ಬಲಗೋಡೆ ಶಾಸನ. ಈ ಶಾಸನಕ್ಕೂ ಮಹತ್ವಪೂರ್ವ ಹಿನ್ನೆಲೆ ಇದೆ. ಈ ಜಿನಮಂದಿರದಲ್ಲಿ ಯಾರು ಯಾವಾಗ ಎಲ್ಲಿ ಯಾವ ರೀತಿಯಾಗಿ ಕಟ್ಟಿದರು ಎಂಬುದನ್ನು ಈ ಜಿನಮಂದಿರದ ಬಲಗೋಡೆ ಶಾಸನಗಳಲ್ಲಿ ನಾವು ನೋಡಬಹುದು. ಹಾಗೆ ಮೊದಲನೇ ಹಂತ ಮುಖಮಂಟಪದಲ್ಲಿ ಒಟ್ಟಾರೆ ಇಲ್ಲಿ 16 ಕಂಬಗಳಿವೆ. ಒಂದೊಂದು ಕಂಬವು ಒಂದೊಂದು ವೈಶಿಷ್ಟ್ಯ ವಾಸ್ತುಶಿಲ್ಪದಲ್ಲಿ ನಾವು ನೋಡಬಹುದು. ಈ ಕಂಬಗಳನ್ನು ನೋಡಿದರೆ ಇತಿಹಾಸಕಾರರು ಹೇಳಿದ ಹಾಗೆ ಈ ಕಂಬವು ಅಥವಾ ಈ ಜಿನಾಲಯವು 6ನೇ ಶತಮಾನದಲ್ಲಿ ಚಾಲುಕ್ಯರ ಶಿಲ್ಪದಲ್ಲಿ ನಿರ್ಮಾಣವಾದಂತ ಜಿನಾಲಯಗಳನ್ನ ನಾವು ಹೇಳ್ಬಹುದು. ಒಂದೊಂದು ಕಂಬವು ಒಂದೊಂದು ರೀತಿಯಾಗಿ ನಾವು ಈ ಮುಖಮಂಟಪದಲ್ಲಿ ನಾವು ನೋಡ್ಬೋದು. ಈ ಕಂಬದಲ್ಲಿ ಎಷ್ಟು ಮೈನ್ಯೂಟ್ ಆಗಿ ಆ ಶಿಲ್ಪವನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಪಂಪನು ತನ್ನ ಮಹಾಕಾವ್ಯವಾದ ಪಂಪ ಭಾರತವನ್ನ ಈ ಜಿನಮಂದಿರದ ಉತ್ತರ ಭಾಗದಲ್ಲಿ ಕುಳಿತುಕೊಂಡು ಬರೆದಿದ್ದಾನೆ ಎಂದು ಇತಿಹಾಸಕಾರರು ಹೇಳ್ತಾರೆ. ಆದ್ರೆ ಉತ್ತರ ಭಾಗ ಅಂದರೆ ಈ ಭಾಗದಲ್ಲಿ ಮಹಾಕವಿ, ಕನ್ನಡದ ಮಹಾಕವಿ ಎಂದೇ ಪ್ರಸಿದ್ಧವಾಗಿರುವ ಪಂಪನು ತನ್ನ ಪಂಪ ಭಾರತವನ್ನ ಇಲ್ಲೇ ಕೂತ್ಕೊಂಡು ಬರೆದಿರುತ್ತಾನೆ. ನೀವು ಭಾಗದಲ್ಲಿ ನಾವು ನೋಡಿದರೆ ಈ ಸಹಸ್ರಕೂಟ ಜಿನಬಿಂಬವನ್ನ ನಾವು ನೋಡಬಹುದು. ಸಹಸ್ರಕೂಟ ಜಿನಬಿಂಬದ ಇತಿಹಾಸವನ್ನ ತಿಳಿಯುವುದಾದರೆ ಈ ತರಹದ ಸಹಸ್ರಕೂಟ ಜಿನಬಿಂಬವು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಜಿನಮಂದಿರಗಳಲ್ಲಿ ನಾವು ಕಾಣಬಹುದು. ಹಾಗೆ ಕರ್ನಾಟಕದಲ್ಲಿ ನೋಡುವುದಾದರೆ ಅರಸೀಕೆರೆ ಜಿನಮಂದಿರದಲ್ಲಿ ಈ ತರಹದ ಸಹಸ್ರಕೂಟ ಜಿನಬಿಂಬವನ್ನು ನಾವು ನೋಡಬಹುದು. ಸಹಸ್ರಕೂಟ ಜಿನಬಿಂಬ ಎಂದರೆ 4 ದಿಕ್ಕಿನಲ್ಲೂ ತೀರ್ಥಂಕರರ ಮುಖವನ್ನ ಹೊಂದಿರುವ 1000ಕ್ಕಿಂತ ಹೆಚ್ಚು ಜನರನ್ನ ಸ್ಥಾಪನೆ ಮಾಡಿ ಈ ಸಹಸ್ರಕೂಟ ಜಿನಬಿಂಬವನ್ನ ಕೆತ್ತನೆ ಮಾಡಿರ್ತಾರೆ. ಇದೀಗ ನಾವು ಈ ಶಂಖಬಸದಿಯ ದಕ್ಷಿಣ ಭಾಗದಲ್ಲಿ ಈ ಸಹಸ್ರಕೂಟ ಜಿನಬಿಂಬವನ್ನ ನಾವು ನೋಡಬಹುದು. ಹೀಗೆ ನಾವು ಈ ಮುಖಮಂಟಪದ ನಂತರ ಮುಂದೆ ಹೋದರೆ ನಮಗೆ ಕಾಣೆ ಬರುವುದು ನವರಂಗ. ಈ ಜಿನಮಂದಿರದಲ್ಲಿ 4 ಭಾಗಗಳಂತ ಹೇಳಿದ ಹಾಗೆ ಈ ಮುಖಮಂಟಪದಲ್ಲಿ 16 ಕಂಬಗಳಿರುತ್ತವೆ. ನಂತರದಲ್ಲಿ ಮುಂದಿನ ಭಾಗವೇ ನವರಂಗ. ಇದೀಗ ನೀವು ನೋಡ್ಬೋದು ನವರಂಗವನ್ನ. ಈ ಭಾಗದ ನವರಂಗದ ನಂತರ ಬರುವುದೇ ಅಂತರಾಳ. ಈ ನವರಂಗ ಭಾಗದ ನಂತರ ಬರುವುದು ಅಂತರಾಳ. ಅಂತರಾಳದ ಮುಂದಿನ ಭಾಗ ಗರ್ಭಗುಡಿ ಹಾಗೂ ನವರಂಗದ ಮಧ್ಯದಲ್ಲಿರುವ ಭಾಗವೇ ಅಂತರಾಳ. ಇದೀಗ ನೀವು ನೋಡ್ಬೋದು ಅಂತರಾಳದಲ್ಲಿ ನಾವಿದ್ದೇವೆ. ಗರ್ಭಗುಡಿ ಹಾಗೂ ನವರಂಗದ ಮಧ್ಯದಲ್ಲಿರುವ ಭಾಗ ಅಂತರಾಳ. ಈ ಅಂತರಾಳದಲ್ಲಿ ನಾವು 5 ಬಾಲ ತೀರ್ಥಂಕರನ್ನ ನಾವು ನೋಡ್ಬೋದು. ಇದೀಗ ನೀವು ನೋಡ್ಬೋದು 5 ಬಾಲ ತೀರ್ಥಂಕರರು ವಾಸುಪೂಜ್ಯ ಮಲ್ಲಿನಾಥ, ನೇಮಿನಾಥ, ಪಾರ್ಶ್ವನಾಥ ಹಾಗೂ ಮಹಾವೀರ ತೀರ್ಥಂಕರರು ಅಂತರಾಳದ ದಕ್ಷಿಣ ಭಾಗದಲ್ಲಿ ವಿರಾಜಮಾನರಾಗಿರ್ತಾರೆ. ಅದೇ ರೀತಿಯಾಗಿ ನಾವು ಅಂತರಾಳದಿಂದ ಗರ್ಭಗುಡಿಯ ಕಡೆಗೆ ನೋಡುವುದಾದರೆ ಇಲ್ಲಿ ಭಗವಾನ್ ಶ್ರೀ ನೇಮಿನಾಥ್ ತೀರ್ಥಂಕರರು 1987ರಲ್ಲಿ ಈ ಮೂರ್ತಿಯನ್ನ
ಇಲ್ಲಿ ವಿರಾಜಮಾನರನ್ನಾಗಿ ಮಾಡಿರುತ್ತಾರೆ. ಇದಕ್ಕಿಂತ ಪೂರ್ವವಾಗಿಯೂ ಈ ಜಿನಾಲಯದಲ್ಲಿ ನೇಮಿನ ತೀರ್ಥಂಕರರು ವಿರಾಜಮಾನರಾಗಿದ್ದಾರೆ ಎಂದು ಶಾಸನಗಳಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಅಂತರಾಳದ ಎಡಬದಿಯಲ್ಲಿ ನಾವು ಒಳ್ಳೆ ಒಂದು ಈ ಶಿಕ್ಷಣ ನಮ್ಮ ಧರ್ಮದ ಮಕ್ಕಳಿಗೆ ಜನಾಲಯಕ್ಕೆ ಯಾರು ಬರುತ್ತಾರೋ ಅವರಿಗೆ ನೀಡಬಹುದಾಗಿದೆ. ಈಗ ನೀವು ನೋಡಬಹುದು, ದಯಾಲು ಇರುವುದಂದ್ರೆ ನಮಗೆ ಧರ್ಮಾತ್ಮವಾಗುವುದು, ವೈರಾಗ್ಯವಾದರೆ ಮುನಿಯಾಗುವುದು. ಅದೇ ರೀತಿಯಾಗಿ ತೀವ್ರ ಕ್ರೋಧವನ್ನ ನಾವು ಹೊಂದಿದ್ದರೆ ನಾವು ಹೊಂದಿದ್ದರೆ ಇಲ್ಲಿ ನಾವು ನರಕಕ್ಕೆ ಹೋಗುವ ಒಂದು ಸನ್ನಿವೇಶ ಬರುತ್ತದೆ. ಅದೇ ರೀತಿಯಾಗಿ ಮುನಿಗಳಿಗೆ ಆಹಾರ ದಾನವನ್ನ ಮಾಡಿದರೆ ವೈಮಾನಿಕ ವೇವ ಅಥವಾ ಭೋಗಭೂಮಿಯಲ್ಲಿ ನಾವು ಜನಿಸಬಹುದು. ಭೋಗಭೂಮಿ ಅಂದ್ರೆ ಸ್ವರ್ಗದಲ್ಲಿ ನಾವು ಜನಿಸಬಹುದು. ಅದೇ ರೀತಿಯಾಗಿ ಕುಶಲ ಪಾಪವನ್ನ ಮಾಡಿದರೆ ಇತರ ನಿರೋಧ ಎಂದು ನಾವು ಹುಟ್ಟಬಹುದು. ಅದೇ ಗರ್ಭಪಾತವನ್ನ ಮಾಡಿದರೆ ನಾವು ತಿರ್ಯಂಚಗತಿಯಲ್ಲಿ ಹುಟ್ಟಬಹುದು. ಇದೇ ರೀತಿಯಾಗಿ ಈ ತರಹದ ಶಿಕ್ಷಣದಿಂದ ಮಕ್ಕಳಿಗೆ ಶಿಕ್ಷಣವನ್ನ ಕೊಟ್ಟ ಆಟದ ಜೊತೆಗೆ ತಾವು ಶಿಕ್ಷಣವನ್ನ ಪಡೆಯುವ ರೀತಿಯಲ್ಲಿ ನಾವು ನೋಡ್ಬೋದು. ಜಿನಪೂಜೆಯನ್ನ ಮಾಡೋದ್ರಿಂದ ತೀರ್ಥಂಕರರಾಗುವುದು, ಅಂದ್ರೆ ಜಿನಪೂಜೆ ಮಾಡುವುದರಿಂದ ತಾವು ಧರ್ಮಾತ್ಮರಾಗಿ ವೈರಾಗ್ಯಾಗಿ ಮುನಿ ದೀಕ್ಷೆಯನ್ನು ತೆಗೆದುಕೊಂಡು ತೀರ್ಥಂಕರರಾಗಬಹುದು ಎಂಬುದನ್ನ ಈ ಆಟದ ಜೊತೆಗೆ ಧರ್ಮವನ್ನ ತಿಳಿಸುವ ಒಂದು ಪ್ರಯತ್ನವನ್ನ ನಾವು ಜಿನಮಂದಿರದ ಎಡಭಾಗದಲ್ಲಿ ನಾವು ನೋಡಬಹುದು. ಇದೇ ರೀತಿಯಾಗಿ ಈ ಅಂತರಾಳದಲ್ಲಿ 4 ಕಂಬಗಳಿವೆ. 4 ಕಂಬದ ಮಧ್ಯದಲ್ಲಿ ಭಗವಾನ್ ಶ್ರೀ ನೇಮಿನ ತೀರ್ಥಂಕರರು ವಿರಾಜಮಾನರಾಗಿರ್ತಾರೆ. ಈಗ ನೋಡಬಹುದು, 4 ಕಂಬದ ಮಧ್ಯದಲ್ಲಿ ಭಗವಾನ್ ಶ್ರೀ ನೇಮಿನಾಥ ತೀರ್ಥಂಕರರು ವಿರಾಜಮಾನರಾಗಿರ್ತಾರೆ. ನಮೋ ಸಿದ್ಧಾರಣಂ, ನಮೋ ಹರಿಯಣಂ, ನಮೋ ಜಯಣಂ, ನಮೋ ದೇವಸತ್ಸಂಗಂ. ನಾವು ಗರ್ಭಗುಡಿ ಅಂತರಾಳ ನವರಂಗವನ್ನ ದಾಟಿ ಉಪಮಂಟಪದ ಎಡಭಾಗದಲ್ಲಿ ತೀರ್ಥಂಕರ ಯಕ್ಷ ಹಾಗೂ ಯಕ್ಷಿಣಿಯ ಧರ್ಮೇಂದ್ರ ಯಕ್ಷ ಹಾಗೂ ಪದ್ಮಾವತಿ ಯಕ್ಷಿಣಿಯ ಮೂರ್ತಿಯನ್ನ ನಾವು ನೋಡಬಹುದು. ಅದೇ ರೀತಿಯಾಗಿ ಕ್ಷೇತ್ರದ ರಕ್ಷಣೆಗಾಗಿ ಬ್ರಹ್ಮದೇವರು ಹಾಗೂ ಬ್ರಹ್ಮದೇವರ ಸ್ಥಾಪನೆಯನ್ನು ಕೂಡ ಮುಖಮಂಟಪದ ಎಡಭಾಗದಲ್ಲಿ ನಾವು ನೋಡಬಹುದು. ಈ ತರಹದ ಶಿಲ್ಪವನ್ನ ಅತ್ಯಂತ ಕಡಿಮೆ ಜಿನಮಂದಿರದಲ್ಲಿ ನಾವು ನೋಡಬಹುದು. ಇದೆಲ್ಲ ಇಷ್ಟು ಶಂಕ ಜಿನಾಲಯದ ಸಂಕ್ಷಿಪ್ತ ಇತಿಹಾಸ ಹಾಗೂ ಜಿನಮಂದಿರದ ದರ್ಶನವನ್ನ ತಮಗೆಲ್ಲರಿಗೂ ತೋರಿಸುವ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿದ್ದೇನೆ. ಈ ಜಿನಾಲಯದ ಇತಿಹಾಸ ತಿಳಿಯೋದಕ್ಕಾಗಿ ಹಲವಾರು ಶಾಸ್ತ್ರಗಳನ್ನ ನಾನು ಓದಿದೆ, ಸ್ವಾಧ್ಯಾಯವನ್ನ ಮಾಡಿದ್ದೆ. ಅದೇ ರೀತಿಯಾಗಿ ನನ್ನ ತಲೆಯಲ್ಲಿರುವ ಗೊಂದಲವನ್ನ ನನ್ನ ಪೂಜ್ಯ ಗುರುಗಳಾದಂಥ ಪಾಯಸಾಗರ ಮಹಾರಾಜರ ಜೊತೆ ಚರ್ಚೆಯನ್ನ ಮಾಡಿದಾಗ ಒಂದಿಷ್ಟು ವಿಷಯವನ್ನ ಸಂಗ್ರಹ ಮಾಡಿ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿ ಈ ಜಿನಾಲಯದ ಇತಿಹಾಸ ಹಾಗೂ ಜಿನಮಂದಿರದ ದರ್ಶನವನ್ನ ತಮ್ಮೆದುರಿಗೆ ಮಾಡಿಕೊಟ್ಟಿದ್ದೇನೆ. ಎಲ್ಲಿ ಏನಾದರೂ ನಾನು ಅಲ್ಪ ಮಾತ್ರದಿಂದ ತಪ್ಪನ್ನ ಮಾಡಿದ್ದರೆ ತಾವೆಲ್ಲರೂ ಕ್ಷಮಿಸಿ ನನಗೆ ಬುದ್ಧಿವಂತ ಹೇಳಿ ಧನ್ಯವಾದಗಳು. सम्यक् दर्शनबोधवृत्तममलम् रत्नात्रयं पावनं मुक्तिश्रीनगरादिनाथजिनपा द्युक्तोपवर्गप्रदा धर्मासूक्तिसुधा च चैत्यमखिलम् प्रोक्तं च त्रिविधं चतुर्विधममी कुर्वन्तु ते मङ्गलं कुर्वन्तु सुरासुरेन्द्रमुकुटा प्रद्योतरत्नप्रभा भास्वत्पादनकेन्दव प्रवचना बोधीन्दवास्तायिना ये सर्वे जिनसिद्धसूर्यनुगता ते पाठका साधवा